ಓಂ ಹಂ ಹನುಮತೆ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ಮಾಡ್ತಕ್ಕಂಥ ದೇವತಾ ಕಾರ್ಯಗಳಲ್ಲಿ, ದೈವ ಕಾರ್ಯಗಳಲ್ಲಿ, ಆ ಕಾರ್ಯಗಳಲ್ಲಿ ಬಹಳ ವಿಶೇಷವಾಗಿರುತ್ತೆ. ಹಲವು ವಿಧದ ದೇವತಾರಾಧನೆಗಳನ್ನು ಮಾಡ್ಕೊಂಡು ಹೋಗ್ತೀವಿ. ನಮಗೆ ತೃಪ್ತಿಕರವಾಗಿ ಭಗವಂತನಿಗೆ ತೃಪ್ತಿಯಾಗಲಿ ಅಂತ ಅನೇಕ ವಿಶೇಷವಾದ ಪೂಜಾ ವಿಧಾನಗಳನ್ನು ಕೂಡ ನಮ್ಮ ಪೂರ್ವಿಕರು ಋಷಿಮುನಿಗಳು ನಮಗೆ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಬಹು ವಿಶೇಷವಾಗಿರ್ತಕ್ಕಂಥದ್ದು ಹನುಮನಿಗೆ ವೀಳ್ಯದೆಲೆಯಿಂದ ಪೂಜೆ ಮಾಡ್ತಕ್ಕಂಥದ್ದು. ಅದರ ಲಾಭ ಏನು? ಹನುಮನಿಗೆ ವೀಳ್ಯದೆಲೆ ಹಾರ ಹಾಕ್ತಕ್ಕಂಥದ್ದು, ಹನುಮ ಜಯಂತಿ ಇರ್ಬೋದು. ಹಾಗೆ ವೈಶಾಖ ಮಾಸದ ಏನು ಕೃಷ್ಣ ಪಕ್ಷದಲ್ಲಿ ನಾವು ಆಚರಣೆ ಮಾಡ್ಕೊಳ್ತಕ್ಕಂಥ ಹನುಮ ಜಯಂತಿ ಏನಿದೆ, ವೈಶಾಖ ಮಾಸದ ಕೃಷ್ಣ ಪಕ್ಷದ ದಶಮಿಯಂದು ಹನುಮ ಜಯಂತಿಯನ್ನು ನಾವು ಏನು ಆಚರಣೆ ಮಾಡ್ಕೊಳ್ತೀವಿ, ಅದರಲ್ಲಿ ಬಹು ವಿಶೇಷವಾಗಿ ನಾವು ಬೆಣ್ಣೆ ಅಲಂಕಾರ ಮಾಡ್ಕೋಬೋದು, ವೀಳ್ಯದೆಲೆ ಅಲಂಕಾರ ಮಾಡ್ಬೋದು, ಕೇಸರಿಯ ಅಲಂಕಾರ ಮಾಡ್ಬೋದು. ಇವತ್ತಿನ ದಿನ ನಾವು ವೀಳ್ಯದೆಲೆಯನ್ನು ಯಾಕೆ ಹನುಮನಿಗೆ ಅರ್ಪಣೆ ಮಾಡ್ತೀವಿ, ಅದರ ಹಿನ್ನೆಲೆ ಏನು, ನಮಗೆ ಅದರಿಂದ ಲಾಭ ಏನು, ನಮಗೆ ಅದರಿಂದ ಪ್ರಯೋಜನ ಏನು ಅಂತಕ್ಕಂಥ ವಿಷಯಗಳನ್ನು ನಾವು ಇನ್ನು ತಿಳ್ಕೊಳ್ಳೋಣ. ಹನುಮ ಅಂದರೆ ಯಾರು? ರಾಮಭಕ್ತ. ವಿಶೇಷವಾಗಿ ಆ ಹನುಮನ್ ನಂಬಿದ್ದೇ ಆದರೆ ದುಷ್ಟ ಶಕ್ತಿಗಳೆಲ್ಲ ಕೂಡ ಓಡಿ ಹೋಗುತ್ತೆ, ದುಷ್ಟ ಗ್ರಹಗಳು ಕೂಡ ಓಡಿ ಹೋಗ್ತಕ್ಕಂಥ ಸಾಧ್ಯತೆ ಹನುಮನ ಹೆಸರಲ್ಲೇ ಇರುತ್ತೆ. ಯಾಕೆಂತ ಹೇಳಿದ್ರೆ ಸಾಕ್ಷಾತ್ ರಾವಣನಿಗೆ ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದ ಹನುಮ, ನೀನು ಅಹಂಕಾರದಿಂದ ನಡೀತಾ ಇದೆಯಾ, ನಿನಗೆ ಒಳ್ಳೇದಾಗಲ್ಲ. ಯಾಕೆಂದರೆ ಶಿವನ ಪರಮಭಕ್ತ ಆಗಿರ್ತಕ್ಕಂಥ ರಾವಣನಿಗೆ ಹನುಮ ನಿಜವಾದ ವಿಷಯ ಇದೇ ರೀತಿ ಹೇಳಿದ. ಅಂದರೆ ಆ ಧೈರ್ಯ, ಆ ಸ್ಥೈರ್ಯ. ಹಾಗೆ ನಾವು ಹೇಳ್ತೀವಿ ಹನುಮನಲ್ಲಿ 3 ವಿಧ. ಒಂದು ಭಕ್ತಿ, ಶಕ್ತಿ, ಯುಕ್ತಿ. 3 ಇತ್ತು. ಭಕ್ತಿ ಇತ್ತು, ಶಕ್ತಿ ಇತ್ತು, ಯುಕ್ತಿ ಇತ್ತು. ಅಂತಹ ಹನುಮನಿಗೆ ವೀಳ್ಯದೆಲೆ ಹಾರವನ್ನು ನಾವು ಯಾಕೆ ಹಾಕ್ತೀವಿ? ವಾಯುದೇವರ ಪುತ್ರ ಆಗಿರ್ತಕ್ಕಂಥ ಹನುಮನಿಗೆ ವೀಳ್ಯದೆಲೆ ಹಾರ ಹಾಕೋದ್ರಿಂದ ಸಂತೃಪ್ತಿ ಸಿಗುತ್ತೆ, ಪರಿಪೂರ್ಣ ಆರೋಗ್ಯ ಸಿಗುತ್ತೆ, ಹಾಗೆಯೇ ನಮಗೆ ಶ್ರೇಯಸ್ ಸಿಗುತ್ತೆ, ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ವೀಳ್ಯದೆಲೆಯನ್ನು ಯಾಕೆ ಹಾಕ್ತೀವಿ ಅಂದರೆ ಹಲವಾರು ಕಥೆಗಳಲ್ಲಿ ಒಂದನ್ನು ನಾವು ಇವತ್ತು ದಿವಸ ಹೇಳಬೇಕಾಗಿರುತ್ತೆ. ಸೀತಾದೇವಿ ಸಾಕ್ಷಾತ್ ರಾಮಚಂದ್ರ ಪ್ರಭು ಜೊತೆ ಕುಳಿತುಕೊಂಡು ವೀಳ್ಯದೆಲೆಯನ್ನು ಸುತ್ತಿ ರಾಮಚಂದ್ರ ಪ್ರಭುವಿಗೆ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹನುಮ ಬಂದು ಕೇಳ್ತಾನೆ, ಪ್ರಭು ಏನಿದು, ಇದೇನು ಈ ರೀತಿ ಇದೆ? ಆವಾಗ ಕೇಳಿದಾಗ ಆ ಒಂದು ರಾಮಚಂದ್ರ ಪ್ರಭುಗಳು ಹೇಳ್ತಾರೆ, ಅದು ವೀಳ್ಯದೆಲೆ, ಇದು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ, ಮಾನಸಿಕ ನೆಮ್ಮದಿ ಚೆನ್ನಾಗಿರುತ್ತೆ, ಒಳ್ಳೆಯದಾಗತ್ತಪ್ಪ ಅಂತ ಹೇಳಿದಾಗ ತಕ್ಷಣ ಆ ರಾಮಚಂದ್ರ ಪ್ರಭು ಸೀತಾದೇವಿ ಅಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತಿನಲ್ಲೇ ಹನುಮ ಶರೀರ ಎಲ್ಲ ಕಡೆ ಆ ವೀಳ್ಯದೆಲೆ ಹಾರಗಳನ್ನು ಹಾಕ್ಕೊಂಡು ಅಲ್ಲಿ ಬಂದು ನಿಂತ್ಕೊಳ್ತಾನೆ. ಅದು ಕೂಡ ಒಂದಾಗಿರುತ್ತೆ. ಇನ್ನು ಹೆಚ್ಚಾಗಿ ಏನು ಅಂತ ಹೇಳಿದ್ರೆ ಈಗಲೂ ಸಹ ನೋಡಿ, ಬಾಳೆ ತೋಟ ಇರ್ಬೋದು, ವೀಳ್ಯದೆಲೆ ತೋಟ ಇರ್ಬೋದು, ಅಲ್ಲಿ ಹನುಮನ ಅಂಶ ಇದ್ದೇ ಇರುತ್ತೆ ಅಂತೂ ಕೂಡ ನಮ್ಮ ಶಾಸ್ತ್ರಗಳಲ್ಲೂ ಕೂಡ ಹೇಳುತ್ತೆ. ರುದ್ರಾಂಶ ಸಂಭೂತ ಹನುಮ ಯಾರು? ರುದ್ರಾಂಶ ಸಂಭೂತ, ಶಿವನ 11ನೇ ಅವತಾರ ಅಂತ ಕೂಡ ನಾವು ಕರಿತೀವಿ. ಹಾಗಾಗಿ ವೀಳ್ಯದೆಲೆಯ ಹಾರವನ್ನು ಕೊಟ್ಟಾಗ ಶನಿವಾರ ಆಗ್ಬೋದು, ಮಂಗಳವಾರ ಆಗ್ಬೋದು, 108 ವೀಳ್ಯದೆಲೆಗಳನ್ನು ಕೊಟ್ಟರೆ ನಮಗೆ ಆರೋಗ್ಯ ಪರಿಪೂರ್ಣವಾಗಿರುತ್ತೆ, ಮನಸ್ಸು ನಿರ್ಮಲವಾಗಿರುತ್ತೆ, ಚಂಚಲತೆಯಿಂದ ದೂರ ಆಗ್ತೀರಾ. ವೀಳ್ಯದೆಲೆಯನ್ನು ಅಂಗಡಿಯಿಂದ ಮನೆಗೆ ತಂದು ಅದನ್ನು ಶುದ್ಧವಾಗಿ ತೊಳೆದು ಅದನ್ನು ಹೊಲೆದು ಹಾರ ಮಾಡಿಕೊಟ್ಟಿದ್ದಾದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಇದನ್ನು ನಾವು ನಾಗವಲ್ಲಿ ಅಂತೂ ಕೂಡ ಕರಿತೀವಿ, ವೀಳ್ಯದೆಲೆಯನ್ನು ನಾಗವಲ್ಲಿ ಅಂತೂ ಕೂಡ ಕರಿತೀವಿ. ಹಾಗೆಯೇ ಬಹು ಮುಖ್ಯವಾಗಿ ಯಾವಾಗ ಸೀತಾದೇವಿ ಅಶೋಕವನದಲ್ಲಿದ್ದಂಥ ಸಂದರ್ಭದಲ್ಲಿ ಮತ್ತೊಂದು ದೃಷ್ಟಾಂತ ಕಥೆ ಕೂಡ ಹೇಳ್ತಾರೆ. ಅಶೋಕವನದಲ್ಲಿರ್ತಕ್ಕಂಥ ಸೀತಾದೇವಿಗೆ ಹನುಮ ಶುಭ ಸುದ್ದಿಯನ್ನು ತಂದು ಕೊಟ್ಟಾಗ ತಕ್ಷಣವೇ ತನ್ನ ಕೈಯಲ್ಲಿ ಏನೂ ಇರಲ್ಲ, ಸುತ್ತಮುತ್ತಲೂ ಇದ್ದಂತಹ ವೀಳ್ಯದೆಲೆಗಳನ್ನು ಹಾರ ಹಾಕಿ ಹನುಮನಿಗೆ ಕೊಟ್ಟಂಥ ಸಂದರ್ಭಕ್ಕೂ ಕೂಡ ನಾವು ಹೇಳ್ತೀವಿ. ಹಾಗಾಗಿ ಇದು ಒಂದು ವಿಶೇಷವಾದ ಪದ್ಧತಿ. ಇದನ್ನು ಅನುಸರಿಸ್ಕೊಂಡು ಹೋಗಿದ್ದಾದರೆ ನಂಬಿಕೆಯಿಂದ ಯಾರು ಮಾಡ್ತೀವಿ ವೀಳ್ಯದೆಲೆ ಹಾರವನ್ನು ಹಾಕಿದ್ರೆ ಅವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.